ಸ್ನೇಹಿತರೆ ನಮಸ್ಕಾರ. ನಮ್ಮ ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳಿದಾವಲ್ಲ, ಅಲ್ಲಿ ಪ್ರಸಾರ ಆಗುವಂಥ ರಿಯಾಲಿಟಿ ಶೋಗಳು ಕೇವಲ ತಮಾಷೆಗೆ, ಡಬಲ್ ಮೀನಿಂಗ್ ಜೋಕ್ಸ್ಗೆ ಮತ್ತು ಒಂದು TRP ಕಂಟೆಂಟಿಗೆ ಮಾತ್ರ ಸೀಮಿತವಾಗಿರ್ತವೆ ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ಕೆಲವು ಸಲ ಇದೇ ರಿಯಾಲಿಟಿ ಶೋಗಳು ಬದುಕನ್ನು ಬದಲಾಯಿಸಿ ಬಿಡ್ತವೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಜೊತೆಗೆ ಬದುಕಿನಲ್ಲಿ ನಾವು ಮಾಡಿದಂಥ ತಪ್ಪುಗಳನ್ನು ಅಥವಾ ನಾವು ಎಲ್ಲೋ ಒಂದು ಕಡೆ ಎಡುದ್ವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡುವಂಥದ್ದು ಕೂಡ ಇದೇ ರಿಯಾಲಿಟಿ ಶೋಗಳು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಇದೇ ರೀತಿ ಬಿಗ್ ಬಾಸ್, ಗಿಚ್ಚಿ ಮತ್ತು ಈ ಬೇರೆ ಬೇರೆ ರಿಯಾಲಿಟಿ ಶೋಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಇಲ್ಲೆಲ್ಲವೂ ಕೂಡ ಹೋಗಿ ರೀಲ್ಸ್ಗಳ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ನಿವೇದಿತ ಕೂಡ ಈಗ ಮತ್ತೊಂದು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಇಡೀ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಸಟ್ಟನ್ನೇ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ವೇದಿಕೆ ಮೇಲೆ ಒಂದು ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಜೊತೆಗೆ ಇನ್ನುಳಿದವರ ಕಣ್ಣಲ್ಲೂ ಕೂಡ ನೀರು ಬರುವಂತೆ ಮಾಡಿದ್ದಾರೆ. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ. ಹಾಗಾದರೆ ಏನಾಯಿತು ಅಲ್ಲಿ? ನಿವೇದಿತ ಕಣ್ಣೀರು ಹಾಕ್ಸಿದ್ಯಾಕೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಒಂದು ರಿಯಾಲಿಟಿ ಶೋಗಳು ಮತ್ತು ಆ ರಿಯಾಲಿಟಿ ಶೋನಲ್ಲಿ ನಿರ್ಮಾಣ ಆಗುವಂಥ ಭಾವುಕ ಕ್ಷಣಗಳು ಇದು ತುಂಬ ಇಂಟ್ರೆಸ್ಟಿಂಗ್. ಆದರೆ ಮತ್ತು ಇದು ಹೊರತುಪಡಿಸಿ ಹೊರಗಡೆ ಜಗತ್ತಿನಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ಒಳಗಡೆ ಅವರು ಹೇಳುವಾಗ, ಅವರ ಮನಸ್ಸಿನಲ್ಲಿರುವಂಥ ನೋವುಗಳನ್ನು ಹೊರಗಡೆ ಹಾಕಿದಾಗ ಈ ಕಣ್ಣೀರು ಸಮುದ್ರದ ರೀತಿ ಉಕ್ಕಿ ಬರೋದರಲ್ಲಿ ಅನುಮಾನನೇ ಇಲ್ಲ. ಇದೇ ರೀತಿ ಕನ್ನಡದ ಬಿಗ್ ಬಾಸ್ ಹಾಗೂ ಗಿಚ್ಚಿ ರಿಯಾಲಿಟಿ ಶೋ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ, ಅದರಲ್ಲೂ ಕೂಡ ರೀಲ್ಸು ಮತ್ತು ಚಂದನ್ ಶೆಟ್ಟಿಯ ಜೊತೆಗೆ ಮದುವೆ, ಡಿವೋರ್ಸ್ ಅಂತ ಹೇಳ್ಬಿಟ್ಟು ತುಂಬ ವೈರಲ್ ಆದಂಥ ಹುಡುಗಿ ಅಂತ ಹೇಳಿದ್ರೆ ಅದು ನಿವೇದಿತಾ ಗೌಡ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಚಂದನ್ ಶೆಟ್ಟಿಗೆ ಡಿವೋರ್ಸ್ ನೀಡಿದ ಬಳಿಕವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರುವಂಥ ನಿವೇದಿತಾ ಗೌಡ ಕಣ್ಣಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಒಂದು ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಂದರೆ ಅತ್ತೆ ಇಲ್ವಾ ಅಂತೇಳಿ ಕೇಳಿದ್ರೆ ಹತ್ತಿದ್ದಾಳೆ, ಬಟ್ ಈ ಶೋನಲ್ಲಿ ಹತ್ತಿರೋದಿದೆ ಮೊದಲು. ಹೌದು, ಬಾಯ್ಸ್ ವರ್ಸಸ್ ಗರ್ಲ್ಸು ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ತಂದೆ ನೆನೆದು ಕಣ್ಣೀರನ್ನು ಹಾಕಿದ್ದಾರೆ. ಈ ವೇಳೆ ಜೀವನದ ಕಹಿ ಘಟನೆಯನ್ನು ಕೂಡ ಎಲ್ಲರ ಮುಂದೆ ಕಲರ್ಸ್ ಕನ್ನಡದಲ್ಲಿ ನಡೀತಿರುವಂತಹ ಈ ರಿಯಾಲಿಟಿ ಶೋನಲ್ಲಿ, ಬಾಯ್ಸ್ ವರ್ಸಸ್ ರಿಯಾಲಿಟಿ ಶೋನಲ್ಲಿ ಈಗ ಕಣ್ಣೀರಿನ ಕೋಡಿಯ ಹರಿದಿದೆ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ತನ್ನ ಜೀವನದಲ್ಲಿ ನಡೆದಿರುವಂಥ ಸಂಕಷ್ಟದ ಕ್ಷಣಗಳು ಮತ್ತು ದಿನಗಳ ಬಗ್ಗೆ ನೆನೆದು ಕಣ್ಣೀರನ್ನು ಇಟ್ಟಿದ್ದಾರೆ. ನನ್ನ ಲೈಫ್ನಲ್ಲಿ ಏನೇನೋ ಒಂದಷ್ಟು ಆದಮೇಲೆ ನಾನು ಇಷ್ಟು ಗಟ್ಟಿಯಾಗಿರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ನಿವೇದಿತಾ ಭಾವುಕರಾಗಿದ್ದಾರೆ. ಗಾಯಕ ಚಂದನ್ ಶೆಟ್ಟಿ ಜೊತೆಗಿನ ಡಿವೋರ್ಸ್ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪರ್ಧಿಯಾಗಿ ನಿವೇದಿತಾ ಭಾಗಿಯಾಗಿದ್ದಾರೆ. ಡಿವೋರ್ಸ್ ಆದಮೇಲೆ ಜೀವನದಲ್ಲಿ ಎದುರಿಸ್ತಿರುವಂಥ ಸವಾಲುಗಳ ಬಗ್ಗೆ ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅತಿಥಿಗಳಾಗಿ ಅದಿತಿ ಪ್ರಭುದೇವ, ನೆನಪಿರಲಿ ಪ್ರೇಮ್ ಅವರು ಬಂದಿದ್ದರು. ಇದೇ ವೇಳೆ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಖ್ಯಾತಿಯ ಧನರಾಜ್ ಆಚಾರ್ಯ ಇಬ್ಬರು ತಂದೆ ಮಗಳ ಬಾಂಧವ್ಯದ ಕುರಿತು ಮುಗಿಲೆ ಬೆಳ್ಳು ಮುಗಿಲು ಈ ಹಾಡನ್ನು ಡೆಡಿಕೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಡ್ಯಾನ್ಸ್ ಕೂಡ ಮಾಡ್ತಾರೆ. ಈ ಸಾಂಗನ್ನು ಕೇಳ್ತಾನೆ ಒಂದಷ್ಟು ಜನ ಭಾವುಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾರೆ, ಭಾವುಕ ಲೋಕಕ್ಕೆ ಹೋಗ್ತಾರೆ. ಈ ಡ್ಯಾನ್ಸ್ ಮುಗಿಯೋಷ್ಟೊತ್ತಿಗೆ ಅಥವಾ ಈ ಹಾಡು ಮುಗಿಯೋಷ್ಟೊತ್ತಿಗೆ ಎಲ್ಲರ ಕಣ್ಣಲ್ಲೂ ಕೂಡ ಒಂದು ಹನಿ ನೀರು ಬರೋಕ್ಕೆ ಶುರು ಆಯಿತು. ಈ ಡ್ಯಾನ್ಸ್ ಬಗ್ಗೆ ಮಾತನಾಡಿದಂಥ ನಟ ಪ್ರೇಮ ಪ್ರಪಂಚದಲ್ಲಿ ತಂದೆ ಅನ್ನುವಂತಹ ಜೀವನವೇ ಹಾಗೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಏನಾದರೂ ಕೇಳಿದಾಗ ಜೀವ ಬಿಟ್ಟು ಏನು ಬೇಕಾದರೂ ತಂದು ಕೊಡ್ತಾರೆ. ಈಗ ನಿವೇದಿತಾ ಗೌಡ ನನ್ನ ಲೈಫ್ನಲ್ಲಿ ಏನೇನೋ ಒಂದಷ್ಟು ಆದಮೇಲೆ ನಾನು ಇಷ್ಟು ಗಟ್ಟಿಯಾಗಿರೋದಕ್ಕೆ ನನ್ನ ತಂದೆಗೆ ಕಾರಣ ಅಂತೇಳಿ ಹೇಳ್ತಾರೆ. ನಾನು ನಿನ್ನ ಜೊತೆಗಿದ್ದೀನಿ, ತಲೆ ಕೆಡಿಸ್ಕೊಳ್ಬೇಡ ಅಂತೇಳಿ ಹೇಳ್ತಾರೆ. ಅದು ಅವರಿಗೆ ನಿಜಕ್ಕೂ ಕೂಡ ಕಷ್ಟ ಅಂತಲೂ ಕೂಡ ನಿವೇದಿತಾ ಗೌಡ ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ನಿವೇದಿತಾ ಮಾತನ್ನು ಕೇಳಿ ಐಶ್ವರ್ಯ, ಅನುಪಮ, ರಜತ್ತು ಜೊತೆಗೆ ಪ್ರೇಮು ಎಲ್ಲರೂ ಕೂಡ ಒಂದು ಹನಿ ಕಮ್ಮನಿಯನ್ನು ಮಿಡಿದಿದ್ದಾರೆ. ಬಹುತೇಕ ಎಲ್ರಿಗೂ ಕೂಡ ಈ ನೋವು ಗೊತ್ತಾಗಿದೆ. ಏನು ನೋವು ಇದು, ಯಾವ ರೀತಿಯಾದಂಥ ನೋವು, ಎಷ್ಟು ಕಷ್ಟದ ನೋವು ಎಲ್ಲದೂ ಕೂಡ ಇವ್ರಿಗೆ ಅರ್ಥ ಆಗಿದೆ. ಸೊ ದಟ್ ಇವರು ಇಂಥದ್ದೊಂದು ನಿರ್ಧಾರವನ್ನು ಮಾಡ್ತಾರೆ. ಆಮೇಲೆ ಸಮಾಧಾನ ಮಾಡ್ತಾರೆ. ಯಾರಿಗೆ? ಈ ನಿವೇದಿತಾ ಗೌಡಗೆ. ಯಾಕಂತ ಹೇಳಿದ್ರೆ ಬೇರೆ ಏನೂ ಕೂಡ ದಾರಿ ಇಲ್ಲ. ನಿವೇದಿತಾ ಗೌಡಗೆ ಸಮಾಧಾನ ಬೇಡೋದು ಬಿಟ್ಟು ಬೇರೆ ಏನೂ ಕೂಡ ದಾರಿ ಇಲ್ಲ. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಈ ನಿವೇದಿತಾ ಗೌಡ ಲೈಫಲ್ಲಿ ಭಾರಿ ಎಲ್ಲ ನಡೆದಿದ್ದಾರೆ. ನಾವೇನು ಅಂದ್ಕೊಳ್ತೀವಿ, ತುಂಬ ಸಿಂಪಲ್ಲಾಗಿ ಜಡ್ಜ್ ಮಾಡಿಬಿಡ್ತೀವಿ. ಬಟ್ ನಿವೇದಿತಾ ಈ ಕ್ಷಣವನ್ನು ತೆಗೆದುಕೊಂಡು ಹೋಗಿದ್ದು ಮತ್ತು ಅಲ್ಲಿ ಅವರು ಆ ಕ್ಷಣದಲ್ಲಿ ಭಯಪಟ್ಟಿದ್ದು ಎಲ್ಲದೂ ಕೂಡ ಇದೆಯಲ್ಲ, ಒಂದು ಕ್ಷಣ ಇವರಿಗೆ ಎಂಥವ್ರಿಗಾದರೂ ಕೂಡ ಆದಂಗೆ ಆಗೇ ಆಗ್ತದೆ. ಸಾಮಾನ್ಯ ಅಲ್ಲ ರೀ. ಮದುವೆಯಾದಂತಹ ಒಬ್ಬ ಹುಡುಗ
ಆತನಿಂದ ದೂರ ಆಗಿರೋದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಸಮಾಜ ನೋಡುವಂಥ ರೀತಿ ಎಲ್ಲದರ ಬಗ್ಗೆನೂ ಕೂಡ ನಾವು ಅಲರ್ಟ್ ಇರಲೇಬೇಕು. ಹಾಗಾಗಿ ಒಂದೊಂದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಏನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿವೇದಿತಾ ಮತ್ತೆ ಈ ಚಂದನ್ ಜೊತೆಗೆ ಒಂದಾಗೋದಿಲ್ಲ, ಕರೆಕ್ಟ್. ಬಟ್ ಆದರೆ ಈ ಆಕೆಯ ಬದುಕಲ್ಲಿ ಎದುರಾದಂಥ ಸವಾಲುಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ನಾನಿದ್ದೀನಿ ಮಗಳೇ ಅನ್ನುವಂತಹ ಧೈರ್ಯದ ಮಾತುಗಳನ್ನು ಹೇಳುವಂಥದ್ದು ಒಂದೇ ಜೀವ, ಅದು ತಂದೆ ಅನ್ನುವಂಥ ಜೀವ ಅನ್ನೋದನ್ನು ಈಗ ಈಕೆ ಅರ್ಥ ಮಾಡ್ಕೊಂಡಿದ್ದಾಳೆ. ಯಾರು? ನಿವೇದಿತಾ ಗೌಡ. ಅಲ್ಲಿಗೆ ಒಂದೊಂದು ಕ್ಲಿಯರ್ ಆಯಿತು. ನಿವೇದಿತಾ ಗೌಡ ಮತ್ತೆ ಚಂದನ್ ಜೊತೆಗೆ ಒಂದಾಗೋದಿಲ್ಲ ಅಂತೇಳಿ. ಹಾಗಾದರೆ ಮತ್ತೆ ಬೇರೆ ನಿರ್ಧಾರಕ್ಕೆ ಈಗಾಗಲೇ ನಿವೇದಿತಾ ಮನೆಯಲ್ಲಿ ಮತ್ತೊಂದು ಮದುವೆ ಆಗುವಂತೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಏಜ್ ಏನಾಗಿಲ್ಲ, ಇನ್ನೂ ಗ್ಲಾಮರ್ ಗೊಂಬೆಯ ರೀತಿ ಇರುವಂಥ ನಿವೇದಿತಾ ಮತ್ತೆ ಮದುವೆ ಆದರೆ ನೆಮ್ಮದಿಯಲ್ಲಿ ಇರ್ಬೋದು, ಯಾವುದೇ ಟೆನ್ಷನ್ ಇರೋದಿಲ್ಲ. ಈ ರೀತಿಯಾದಂಥ ಆಲೋಚನೆಯಲ್ಲಿ ಸ್ಪಷ್ಟವಾಗಿ ಇರೋದಂತೂ ಸತ್ಯ ಅಂತೇಳಿ ಅನ್ನಿಸ್ತಿದೆ. ವಾಟ್ ಎವರ್, ಇವತ್ತಿನ ಈ ಪರಿಸ್ಥಿತಿಗೆ ಒಂದು ಕ್ಲಿಯರಾಗಿ ಕಾಣಿಸ್ತಿದೆ. ಇಲ್ಲಿ ಒಂದು ಈ ಚಂದನ್ ಜೊತೆಗಿನ ಡಿವೋರ್ಸು, ಮತ್ತೊಂದು ಈ ಚಂದನ್ ಜೊತೆಗೆ ಡಿವೋರ್ಸ್ ಆದ ಬಳಿಕ ಬರ್ತಿರುವಂಥ ಕಮೆಂಟ್ಸ್, ಈ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಿದ್ದೆಲ್ಲ ತುಂಬ ಕಷ್ಟ. ಯಾರಿಗೆ? ನಿವೇದಿತಾ ಅಂತ ಹೆಣ್ಮಕ್ಳಿಗೆ. ಆದರೆ ಅದನ್ನು ಹ್ಯಾಂಡ್ಲ್ ಮಾಡಿಕೊಂಡು ಅದಕ್ಕೆ ಎಲ್ಲ ರೀತಿಯಾದಂತಹ ನೆಗ್ಲೆಕ್ಟ್ ಕೂಡ ಮಾಡಿಕೊಂಡು ಕೆಲವು ಸಲ ನೆಗ್ಲೆಕ್ಟ್ ಮಾಡಬೇಕಾಗ್ತದೆ, ಕೆಲವು ಸಲ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಕೆಲವೊಂದು ವಿಚಾರಗಳ ಬಗ್ಗೆ ನೆಗ್ಲೆಕ್ಟನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ತೆಗೆದುಕೊಂಡು ಇದನ್ನು ಸ್ವೀಕರಿಸೋದು ಬೆಟರ್ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ದಿನ ಅಂತೇಳಿ ಇದೇ ರೀತಿ ಕಣ್ಣೀರು ಹಾಕ್ಕೊಂಡಿರೋಕ್ಕಾಗುತ್ತೆ? ಈಗ ತಂದೆ ಎಷ್ಟು ದಿನ ಆದರೂ ಸಾಥನ್ನು ಕೊಡಲಿಕ್ಕಾಗುತ್ತೆ? ಒಂದು ಕ್ಷಣದವರೆಗೆ ಅಥವಾ ಒಂದು ಹಂತದವರೆಗೆ ಸಾಥನ್ನು ಕೊಡ್ತಾರೆ, ಅದಾದ ಬಳಿಕ ಮದುವೆ ಆಗಲೇಬೇಕು. ಹೀಗಾಗಿ ಈಗ ಇಲ್ಲಿ ನಿವೇದಿತಾ ಕೂಡ ಎರಡನೇ ಮದುವೆ ಬಗ್ಗೆನೂ ಕೂಡ ಆಲೋಚನೆ ಮಾಡು ಅಂತಲೂ ಕೂಡ ತಂದೆ ಹೇಳಿದ್ದಾರೆ. ಅದೇ ಕಾರಣಕ್ಕೆ ನನಗೆ ಪ್ರತಿ ಹಂತದಲ್ಲೂ ಕೂಡ ತಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಒಳ್ಳೆಯದನ್ನೇ ಹೇಳಿದ್ದಾರೆ ಅನ್ನೋದು ಈಕೆಯ ನಂಬಿಕೆ. ವಾಟ್ ಎವರ್, ಇಲ್ಲಿವರೆಗೂ ಕೂಡ ಒಳ್ಳೆಯದಾಗಿದೆ, ಇನ್ನು ಮುಂದೆನೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಇವರ ನಂಬಿಕೆ. ಆ ನಂಬಿಕೆ ಹುಸಿ ಆಗದೇ ಇರಲಿ ಅನ್ನೋದು ಎಲ್ಲರ ಇಚ್ಛೆ, ಪ್ರಾರ್ಥನೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ನಿವೇದಿತಾ ಗೌಡ ಕಣ್ಣೀರಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.